ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ನಾವು ನೋಡಿದ್ವಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ಎಲ್ಲಿ ಹೆಂಗೆ ಒಂದು ಕಾಮಿಕ್ ಆಗಿ ಒಂದು ಕೌಂಟ್ರ್ ಕೊಡಬೇಕು, ಅದು ಸೂಪರ್ ಆಗಿರುತ್ತೆ. ಡೋಂಟ್ ಯು ಥಿಂಕ್ ಇಟ್ಸ್ ನೈಸ್ ಅಲ್ವಾ? ಸಿ ಎವ್ರಿ ಟೈಮ್ ವಾಟ್ ಹ್ಯಾಪನ್ಸ್ ಇನ್ ಲೈಫ್ ನೀವೇ ನೋಡಿಬೇಕಾರೆ ನಿಮ್ಮ ಅಕ್ಕಪಕ್ಕದಲ್ಲಿ ತುಂಬ ಬುದ್ಧಿವಂತರು, ತುಂಬ ಓದಿದ್ದಾರೆ, ತುಂಬ ತಿಳ್ಕೊಂಡಿದ್ದಾರೆ, ತುಂಬ ಒಳ್ಳೆ ವ್ಯಕ್ತಿ ಅನ್ಕೊಳ್ಳೋಣ. ತುಂಬಾ ಪ್ರಪಂಚದ ಮೋಸ್ಟ್ ಒಳ್ಳೆ ವ್ಯಕ್ತಿ. ಎಷ್ಟೊತ್ತು ಕಾಲ ಕಳೀತೀರ ಅವರೊಟ್ಟಿಗೆ ನೀವು? ಬೋರಿಂಗ್ ಅನ್ಸ್ಬಿಡುತ್ತೆ. 10 ನಿಮಿಷ ಆಗೋಷ್ಟು ನೋಡಿ ಶೆಟ್ಟಿಯವರೇ, ಜೀವನ ಇದೆಯಲ್ಲ. ಫಸ್ಟ್ 5 ನಿಮಿಷ ನಿಮಗೆ ಅನಿಸುತ್ತೆ ಎಷ್ಟು ತಿಳ್ಕೊಂಡಿದ್ದಾರಲ್ಲ ಈ ವ್ಯಕ್ತಿ ಅಂತ. ಆಮೇಲೆ ಬರ್ತಾ 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 ಅಲ್ಲಿ ಯಾವರ ಒಬ್ಬರು ಬಂದರು ಅಂದ್ಕೊಳ್ಳೋಣ, ಒಂದು ಇದಕ್ಕೆ ಬರೆಯಲ್ಲ ಕಡೆ ಕಾರಣ ನಡಿ ಅಂತ ಹೋಗ್ಬಿಡ್ತೀರಿ. ಯಾಕಂದ್ರೆ ನಿಮಗೆ ನೋ ಬಡಿ ಕ್ಯಾನ್ ಟೇಕ್ ದಟ್ ಥಿಂಗ್ ಫಾರ್ ಅ ವೆರಿ ಲಾಂಗ್ ಟೈಮ್, ದಟ್ ಕೈಂಡ್ ಆಫ್ ಮೂಡ್, ರೈಟ್? ಸೊ ದಟ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಸೇ. ನನಗೆ ಅದು ತುಂಬ ಸೀರಿಯಸ್ ಆಗಿರೋಕ್ಕಾಗಲ್ಲ. 10 ನಿಮಿಷ ಓಕೆ, ಅದಾದಮೇಲೆ ತುಂಬ ಹೊತ್ತಾಗ್ಬಿಟ್ರೆ ನಾನು ಕಳೆದೋಗ್ಬಿಡ್ತೀನಿ. ಸೊ ನಿಮಗೆ ನಿಮ್ಮ ಉತ್ತರ ನಿಮ್ಮ ಹತ್ರನೇ ಇದೆ. ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದೇನಿದೆ, ಐ ಥಿಂಕ್ ಇಟ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್. ಇಟ್ ಶುಡ್ ಬಿ. ನಿಮ್ಮ ಹೇರ್ ಸ್ಟೈಲ್ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಸ್ಟೈಲ್ ಮಾಡ್ತೀರಾ, ಹೇರ್ ಕೇರ್ ಹೆಂಗೆ ಮಾಡ್ತೀರಾ ಹೇಳಿ ಫಸ್ಟ್? ನಾನು ಆ್ಯಕ್ಚುಲಿ ಜಾಸ್ತಿ ಮಾಡೋದಿಲ್ಲ, ಅದಷ್ಟು ತಲೆ ಕೆಡ್ಸ್ಕೊಳ್ಳೋಕ್ಕೂ ಅಲ್ಲ. ಓಕೆ, ನಾನು ಆ್ಯಕ್ಚುಲಿ ನನ್ನ ತಲೆಗೆ ನಾನು ಎಣ್ಣೆ ಹಾಕಿ ಮೇಂಟೈನ್ ಮಾಡಿ ಇದೆಲ್ಲ ನೆವರ್ ಟ್ರೈಡಾ? ಇಲ್ಲ, ಆ ಥರ ಅಲ್ಲ. ಯಾವಾಗ ಮೂಡ್ ಬಂದಾಗ ವರ್ಷಕ್ಕೆ 1-2 ಸತಿ 3 ಸತಿ ಮ್ಯಾಕ್ಸಿಮಮ್ ಎಣ್ಣೆ ಹಚ್ಬೋದು ನಾನು, ಅಷ್ಟೇ. ಅದಾದಮೇಲೆ ಒಳ್ಳೆ ನೀಟಾಗಿ ಸ್ನಾನ ಮಾಡ್ತೀವಿ, ಎದ್ದೇಳ್ತೀವಿ, ಫ್ರೆಶ್ ಆಗಿರ್ತೀವಿ. ಅನಾವಶ್ಯಕವಾಗಿ ಸೊಲ್ಯೂಷನ್ಸ್ ನಾನು ಹಾಕ್ಕೊಳ್ಳಲ್ಲ. ಕೆಮಿಕಲ್ ಹಾಕ್ತಾನೆ ಇರ್ತಾರೆ ಗೊತ್ತಾ, ಅದನ್ನು ನಾನು ಹಾಕಲ್ಲ, ಅಷ್ಟೇ ಬಿಟ್ಬಿಡ್ತೀನಿ ನನಗೆ. ಇದು ಎಷ್ಟನೇ ಎಕ್ಸ್ಪೆರಿಮೆಂಟಲ್ ಈ ಹೇರ್ ಸ್ಟೈಲ್ ಅಂತ ಸಕ್ಸಸ್ ಆಗಿದ್ದು? ಅಯ್ಯೋ ಸುಮಾರಿದೆ ಅಲ್ಲಮ್ಮ, ಸುಮಾರಿದೆ ರೀ. ಫಸ್ಟು ನಿಮಗೆ ಇದ್ರೊಳ ಈ ಸಿನಿಮಾಗೆ ನಾನು ಕೇಳ್ತಿರೋದು ಫಸ್ಟ್ ಒನ್ನೇ ನಾನು ಅವ್ರ ಪಾತ್ರ ಹೇಳಬೇಕಾದ್ರೆ ನನ್ನ ತಲೆಗೆ ಬಂದಿದ್ದು ಈ ಥರ ಒಂದು ಲುಕ್ ಇರಬೇಕು ಸರ್, ಇದೊಂದು ನನಗೆ ಬಂತು ಏನೋ ಒಂದು ತಲೆಗೆ ಹಿಂಗೆ ಇರಬೇಕು ಅದು ಅಂತ. ದೆನ್ ನಾನು ಹೇರ್ ಸ್ಟೈಲಿಸ್ಟ್ ಹತ್ರ ಮಾತಾಡಿದೆ. ಅವರು ಬಂದ್ಬಿಟ್ಟು ಮಾಡ್ತೀವಿ ಸರ್, ಬಟ್ ಕೂದಲು ಉದ್ದಾನೇ ಇಲ್ಲ ನಿಮ್ಮದು, ಇನ್ನೂ ಉದ್ದ ಆಗಬೇಕು ಸ್ವಲ್ಪ. ಯಾಕಂದರೆ ನೀವು ನೋಟಿಸ್ ಮಾಡಿದರೆ ಕರ್ಲ್ ಹೇರ್ಗೆ ಮ್ಯಾಕ್ಸಲ್ಲಿ ತುಂಬ ಉದ್ದ ಇದೆ. ಅದು ಆಗ್ತಿದ್ದಂಗೆ ಫಸ್ಟ್ ಮಾಡಿದ್ದೆ ಕಟ್ ಮಾಡಿಬಿಟ್ಟೆ ನಾನು. ಈ ವರ್ಷ ಅಲ್ಲ, ಹೋದ ವರ್ಷ ಬರ್ತ್ಡೇಗೆ ನೋಡಿ ಸಡನ್ನಾಗಿ ಕಮ್ಮುತ್ತೆ ಲಾಡ್ ಶಾರ್ಟ್ ಹೇರ್. ಆಮೇಲೆ ಅಲ್ಲಿಂದ ಬೆಳೆದಿರಲಿಲ್ಲ. ದೆನ್ ಆಮೇಲೆ ಈ ಕತೆ ಬರ್ಬೇಕಾದ್ರೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನು ಅವ್ರ ಹೇರ್ ಸ್ಟೈಲಿಸ್ಟ್ ಹೇಳಿದ್ಮೇಲೆ ನಾನು ಅವ್ರ ಡೈರೆಕ್ಟ್ರಿಗೆ ಹೇಳಿ ಇನ್ನೊಂದು 1.5 ತಿಂಗಳು ನೋಡೋಣ ಅಂತ ಅಂದ್ಬಿಟ್ಟು. ಅವ್ರಿಗೆ ಸೈಡ್ಸಲ್ಲೆಲ್ಲ ಉದ್ದ ಇರಲಿಲ್ಲ, ಇಲ್ಲೆಲ್ಲ ಬೆಳೆದಿತ್ತು. ಸೊ ಇನ್ನೊಂಚೂರು ಟೈಮ್ ತೊಗೊಂಡಾಗ ದೆನ್ ವಿ ಸ್ಟಾರ್ಟ್ ಫಾರ್ ದ ಹೇರ್ ಸ್ಟೈಲ್. ಫಸ್ಟ್ ಅಟೆಂಪ್ಟಲ್ಲಿ ನೋಡಿದ್ವಿ, ಕೂತ್ಕೊಂಡ್ವಿ, ಸ್ವಲ್ಪ ಇನ್ನೊಂಚೂರು ಕರ್ಲ್ ಬೇಕು ಅಂತ ಅನ್ನಿಸ್ತು. ಅವ್ರಿಗೇನು ಭಯ ಇತ್ತು ಅಂದರೆ ಕರ್ಲ್ ಮಾಡ್ಬೇಕಾದ್ರೆ ಕೂದಲೇನೋ ಡ್ಯಾಮೇಜ್ ಆಗ್ಬಿಡುತ್ತೆ ಅಂತ. ಬಟ್ ಹಿ ಟುಕ್ ಅಲ್ಟಿಮೇಟ್ ಕೇರ್. ದೆನ್ ವಿ ಕೇಮ್ ಔಟ್ ದಿಸ್ ಲುಕ್. ಆ್ಯಕ್ಚುಲಿ ಈ ಲುಕ್ ಬಂದಾಗ ಬಿಗಿನಿಂಗಲ್ಲಿ ಲೈವ್ ನೋಡ್ಬೇಕಾದ್ರೆ ಎಷ್ಟೋ ಜನಕ್ಕೆ ಫಸ್ಟ್ ಡೈಜೆಸ್ಟ್ ಆಗಲಿಲ್ಲ ಸಿಲ್ಕಿ ಹೇರ್ ನೋಡಿ. ಆಮೇಲೆ ಏನಂದರೆ ಇದು ಅಂದರೆ ನಾನು ತುಂಬ ನೀಟಾಗಿರ್ತದೆ, ಹೆಂಗೆ ಸರ್ ಸೆಟ್ ಆಗುತ್ತೆ, ಹೆಂಗೆಂಗೋ ಕಾಣ್ತಾ ಇದ್ದೀರಾ ಅಂತ. ಬಟ್ ಸ್ಕ್ರೀನ್ ಮೇಲೆ ಇಟ್ಸ್ ಡಿಫ್ರೆಂಟ್. ದ ಲೈಟಿಂಗ್, ಆ ಡಸ್ಟು, ಆ ಇದಕ್ಕೆ ನಿಮಗೆ ಟ್ರೇಲರ್ ನೋಡಿದ್ರೆ ಎಷ್ಟು ಎವ್ರಿಬಡಿ ಈಸ್ ಲವಿಂಗ್ ದಟ್ ಲುಕ್. ಈ ಕರ್ಲಿ ಹೇರ್ ಕ್ಯಾರಿ ಮಾಡೋದು ಕಷ್ಟ ಅಂತ ಹೇಳ್ತಾರೆ. ಈಸಿ. ಸ್ಟ್ರೇಟ್ ಹೇರ್ ಕಷ್ಟ ಅಲ್ವಾ? ಸ್ಟ್ರೇಟ್ ಹೇರ್ ನನಗೆ ಯಾವತ್ತೂ ತುಂಬ ಅದು ಏನು ಒಂದು ಕಡೆ ಕೂರಲ್ಲ, ಅದು ಮುಖದ ಮೇಲೆ ಬರ್ತದೆ. ಈ ಕರ್ಲಿ ಹೇರ್ ಹಂಗಲ್ಲ, ಎಲ್ಲೋದ್ರೂ ಅದು ಅಲ್ಲಿ ವಾಪಸ್ ಅಲ್ಲೇ ಇರುತ್ತೆ. ನಂಗೆ ತುಂಬ ಈಸಿ ಆಗಿಬಿಟ್ಟಿದೆ ಆ್ಯಕ್ಚುಲಿ ಕರ್ಲಿ ಹೇರ್. ಓಕೆ, ಮಾರ್ಕ್ ಟೈಟಲ್ ಕೊಟ್ಟಿದ್ದು ಅನೂಪ್ ಭಂಡಾರಿ. ಒಂದು ಲಿರಿಕ್ಸ್ ಬೇರೆ ಬರೆದಿದ್ದಾರೆ, ಅದು ಅಲ್ಟಿಮೇಟ್ ಆಗಿ ಹಿಟ್ ಆಗಿದೆ. ಇವಾಗೆಲ್ಲ ರೀಲ್ಸಲ್ಲಿ ಅದೇ ಟ್ರೆಂಡಲ್ಲಿ ಇರೋದು. ಇನ್ಫ್ಯಾಕ್ಟ್ ಅದೊಂದು ವಿಡಿಯೋ ಹಾಕ್ಬಿಟ್ಟು ಸಾಂಗ್ ಹಾಕ್ಬಿಟ್ಟು ಮತ್ತೆ ಟ್ರೆಂಡ್ ಮಾಡ್ತಿದ್ದಾರೆ ಫ್ಯಾನ್ಸ್. ಸೊ ಅನೂಪ್ ಭಂಡಾರಿ ಅವ್ರು ಇನ್ನೂ ಎಷ್ಟು ಟೈಟಲ್ ನಿಮಗೋಸ್ಕರ ರೆಡಿ ಇಟ್ಟಿದ್ದಾರೆ? ಇಲ್ಲ, ಅನೂಪ್ ಯಾವ ಥರ ಅಂದರೆ ನನಗೆ ವಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ರಿಲೇಷನ್ಶಿಪ್ ವಿಚ್ ಐ ಡೋಂಟ್ ಥಿಂಕ್ ನಾನು, ಬಿಕಾಸ್ ವಿ ಟೇಕ್ ಲಿಬರ್ಟೀಸ್. ಅವರು ತೊಗೊತಾರೆ, ಬಟ್ ಅವ್ರ ಪಾಪ ಕಮ್ಮಿ. ನನಗೆ ಏನಾರು ಆದರೆ ಫಸ್ಟ್ ಫೋನ್ ಹಾಕ್ತೀನಿ ಅವರಿಗೆ, ಫೋನ್ ಹಾಕ್ಬಿಟ್ಟು. ಯಾಕಂದರೆ ಅವರು ಈ ಕ್ಯಾರೆಕ್ಟರ್ ನೇಮ್ಸ್ ಕೊಡೋದ್ರಲ್ಲಿ ತುಂಬ ಚೆನ್ನಾಗಿ, ಯಾಕಂದರೆ ಅವರು ವಿಕ್ರಾಂತ್ ರೋಣ ಮಾಡಿದಾಗಲೇ ಹೇಳಿದೆ, ಎಲ್ಲಿಂದ ಇವೆಲ್ಲ ಹೆಸರುಗಳು ಹುಡ್ಕೊಬರ್ತೀರಾ ನೀವು ಈ ಕ್ಯಾರೆಕ್ಟರ್ಗಳಿಗೆ ಅಂತ. ಸೊ ಮ್ಯಾಕ್ಸಿಗೆ ಕೊಟ್ಟಿದ್ದವರೇ ಅಕ್ಕ ಮ್ಯಾಕ್ಸ್, ಅದು ಕೊಟ್ಟರು ಅವರು. ಇದಕ್ಕೂ ಅಷ್ಟೇ ಬಂದಾಗ ನನಗೆ ಏನಾರು ಒಂದು ಹೆಸರು ಹೇಳಿ ನನಗೆ ಅಂತ. ಅದಾದಮೇಲೆ ಕೊಟ್ಟಾಗ ಅವ್ರು ಮಾರ್ಕ್ ಅಂತ ಕೊಟ್ಟು, ಬರೀ ಮಾರ್ಕ್ ಅಂದಾಗ ಹೆಂಗೆ ಅಂದಾಗ ಅವಾಗ ಕೊಟ್ಟರು ಅವರು ಮಾರ್ಕಾಂಡೇಯ. ಅಲ್ಲಿ ಕೊಟ್ಟಾಗಲೇ ನಮಗೆ ತುಂಬ ಇಷ್ಟ ಆಗಿತ್ತು. ಅದಾದಮೇಲೆ ಆ ಲಿರಿಕ್ ಬರೆದಾಗ ಆ ಬಿಗಿನಿಂಗಲ್ಲಿ ಬಂದು ಅದು ಅಜನೀಶ್ ಅವರು ಆ ಟೈಮಲ್ಲಿ ಮಾಡಿಬಿಟ್ಟಿದ್ರು, ಒಂದು ಫ್ಯಾನ್ ಬಾಯ್ ಮೂಮೆಂಟ್ ಥರ. ದಾದಾ ಯಾರು ಗೊತ್ತಾ, ಇವ್ರ ಹೆಸರು ಗೊತ್ತಾ. ದೆನ್ ಅನೂಪ್ ಕೇಮ್ ಇನ್. ಆ್ಯಂಡ್ ಅನೂಪ್ ಅವ್ರದ್ದು ಏನಂತಂದರೆ, ಅವರು
ತುಂಬ ಅದ್ಭುತ ಸಾಹಿತಿ, ತುಂಬ ಚೆನ್ನಾಗಿ ಬರೀತಾರೆ. ಬಟ್ ಅವ್ರ ಕೈಲಿ ಮಾಸ್ ಬರ್ಸ್ಬೋದು ಅಂತ ಅವ್ರಿಗೆ ಡಿಸ್ಕವರ್ ಮಾಡಿಸಿದ್ದೆ ನಾವು ಕೋಟೆಗೊಬ್ಬತ್ರಿಯಲ್ಲಿ. ಪಟಾಕಿ ಪೋರಿಯೋ ಕೊಟ್ಟಾಗ ಯು ಆರ್ ಇನ್ಫ್ಯಾಕ್ಟ್ ನಮ್ಮ ಅನೂಪ್ ಭಂಡಾರಿನೇ ಈ ವಾಸ್ ಲಿಟಲ್ ಟೇಕನ್ ಅ ಬ್ಯಾಕ್. ನಾನಾ ಅಂದರು, ಯಾಕೆ ಬರೀರಿ, ನೀವು ಚೆನ್ನಾಗಿ ಬರೀತೀರಾ ಸರ್, ಈ ಥರ ಸಾಂಗೇ ಬರೋದಿಲ್ಲ ನಾನು ಅಂದರು. ನೀವು ಬರೀರಿ ಆಗತ್ತೆ. ದೆನ್ ಈ ಕೇಮ್ ವಿತ್ ದಟ್ ಪಟಾಕಿ ಪೋರಿಯೋ ಅಲ್ಲಿ ಏನಾಗಿದೆ, ಒಂದು ಹೊಸ ಸೌಂಡಿಂಗ್, ಡಬಲ್ ಬ್ಯಾರಲ್ ಕೋವಿಯೋ ಹೊಸದಾಗಿ ಕೇಳಿಸೋಕ್ಕೆ ಸ್ಟಾರ್ಟ್ ಆಯಿತು. ದೆನ್ ಐ ಥಿಂಕ್ ಫ್ರಮ್ ದೆನ್ ಆನ್ ವಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಥಿಂಗ್, ದಟ್ ಏನಾರು ಇದ್ದಾಗ ನಾನು ಐ ವಿಲ್ ಕಾಲ್ ಹಿಮ್. ಐ ಪರ್ಸ್ನಲಿ ಫೀಲ್ ಬಿಕಾಸ್ ಕೆಲವರಿಗೆ ಮಾತ್ರ ನನ್ನ ಲೈಫಲ್ಲಿ ನನ್ನ ಹತ್ರ ತುಂಬ ಬೆಳಗಿದ್ದಾರೆ. ಸೊ ಸರ್ಟನ್ ಟೈಮ್ಸ್ ಕೆಲವು ವಿಚಾರಕ್ಕೆ ಕೆಲವ್ರಿಗೆ ಫೋನ್ ಹಾಕೋದು ನಾನು. ಸೊ ದೇ ನೋ ಎಕ್ಸಾಕ್ಟ್ಲಿ ವಾಟ್ ಐ ವಾಂಟ್ ಆ್ಯಂಡ್ ಹೌ ಟು ಗೋ ಅಬೌಟ್ ಇಟ್. ದಟ್ ವೇ ಹಿ ಹಸ್ ಡನ್ ಅ ಮಾರ್ವಲಸ್ ಜಾಬ್. ಸಾಹಿತ್ಯದಲ್ಲೂ ಅಷ್ಟೇ. ಐ ಥಿಂಕ್ ಆ ಸಾಂಗ್ ಬಂದಾಗ ಒಂದು ಕ್ಯಾರೆಕ್ಟರ್ ಫೌಂಡೇಶನ್ ಸಿಕ್ಕಿದೆ ನನಗೆ ಆ ಸಾಂಗಲ್ಲಿ. ಸೊ ತುಂಬ ಚೆನ್ನಾಗಿ, ಐ ಮೀನ್ I don't know, I owe a lot that way. 2 beautiful titles is given. ಚೆನ್ನಾಗಿದೆ ಸಾಂಗ್ ಆ್ಯಕ್ಚುಲಿ. ಸ್ಟಾರ್ ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ ಹೀರೋಯಿನ್ ಕೇಳ್ದಾ ಅಥವಾ ಮಿಕ್ಕವ್ರದ್ದು ಕೇಳ್ದಾ? ನಿಮ್ಮ ಚಾಯ್ಸ್. ಎಲ್ಲಿಂದನೇ ಸ್ಟಾರ್ಟ್ ಮಾಡಿ. ಓಕೆ, ಒಂಥರ ಸೌತ್ ಸಿನಿ ಇಂಡಸ್ಟ್ರಿಯ ಏನಂತಾರೆ, ಒಂದು ಎಲ್ಲರೂ ಒಟ್ಟಾಗಿ ಸೇರಿ ಈ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸ್ಟಾರ್ ಕಾಸ್ಟ್ ನೋಡಿದಾಗ ಅದು ಹೆಂಗೆ ಸಾಧ್ಯ ಆಯಿತು ಸರ್? ನಿಮ್ಮ ಫ್ರೆಂಡ್ ವಿಕ್ರಾಂತ್ ಇದ್ದಾರೆ ತಮಿಳಿಂದ, ದಳಪತಿ ವಿಜಯ್ ತಮ್ಮ ಅವರು ಮಲಯಾಳಂ, ತೆಲುಗು, ಕನ್ನಡ, ಸೌತ್ ಇಂಡಿಯನ್ ಪ್ಯಾಕೇಜ್ ಥರ ಇದೆ ಸ್ಟಾರ್ ಕಾಸ್ಟ್. ಐ ಥಿಂಕ್ ಸಮ್ ಆಫ್ ದೆಮ್ ನಮ್ಮ ಸರ್ಕಲಲ್ಲಿ ಬರ್ತಾರೆ. ಅಂದರೆ ನಮಗೆ ಈ ಕ್ಯಾರೆಕ್ಟರ್ ಅವ್ರಿಗೆ ಸೂಟ್ ಆಗುತ್ತೆ ಅನ್ನೋದಾಯಿತು. ಬಿಕಾಸ್ ವಿಕ್ರಾಂತಿಗೆ ಕೊಡಬೇಕಾದ್ರೂ ಮೋರ್ ದನ್ ಅ ಫ್ರೆಂಡ್, ಈಸ್ ಅ ವೆರಿ ಡಿಯರ್ ಫ್ರೆಂಡ್ ಆಫ್ ಮೈನ್, ಈಸ್ ಮೋರ್ ಲೈಕ್ ಮೈ ಯಂಗರ್ ಬ್ರದರ್. ಆ್ಯಂಡ್ ಕ್ರಿಕೆಟ್ ಪಾರ್ಟ್ನರ್, ವೆರಿ ಬ್ಯೂಟಿಫುಲ್ ಕ್ರಿಕೆಟರ್ ಆ್ಯಂಡ್ ಮೋರ್ ದನ್ ಎನಿಥಿಂಗ್ ಗ್ರೇಟ್ ಹ್ಯೂಮನ್. ನನಗೆ ತುಂಬ ಇಷ್ಟ ಆಗುವಂಥ ವ್ಯಕ್ತಿ. ಬಟ್ ಅದರಿಂದ ಸಿನಿಮಾ ಸಿಕ್ಕಿಲ್ಲ ಅವ್ರಿಗೆ. ಅವ್ರು ಮಾಡಬೇಕು ಅಂದರೆ ಅಲ್ಲಿ ತಮಿಳ್ನಾಡಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡಿದ್ದಾರೆ, ಹೀರೋ ಆಗಿ ಮಾಡಿದ್ದಾರೆ. ಸೊ ಇಟ್ ವಾಸ್ ನಾಟ್ ದಟ್ ನಾವೇನೋ ಹೇಳಿದ ತಕ್ಷಣ, ಬಟ್ ಅವ್ರು ಒಂದು ಮಾತು ಹಿಂದೆ ಮುಂದೆ ನೋಡಲಿಲ್ಲ. ನಾನು ಹೇಳಿದೆ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರ್ ಇದೆ, ವಿಕ್ರಾಂತ್ ನಿಮ್ಗೆ ಸೂಟ್ ಆಗುತ್ತೆ ಅನಿಸುತ್ತೆ, ಬನ್ನಿ ಅಂತ. ದೆನ್ ಹೀ ಹರ್ಡ್ ಇಟ್. ಪಾಪ ಒಂದು ಮಾತು ಆ ಕಡೆ ಅಂದಿಲ್ಲ. ಹೀಸ್ ಡನ್ ಅ ವಂಡರ್ಫುಲ್ ಜಾಬ್. ಇನ್ನು ಮಿಕ್ಕಿದವರು ನಮಗೆ ಗೊತ್ತಿರೋರು, ಇನ್ನು ಮಿಕ್ಕಿದವರು ಸತ್ಯಜ್ಯೋತಿ ಇಸ್ ಸಚ್ ಅ ವೆರಿ ರೆಪ್ಯೂಟೆಡ್ ಬ್ಯಾನರ್. ಸೊ ಐ ಆಮ್ ಆಲ್ಸೋ ವೆರಿ ಆನರ್ಡ್. ನಾವು ತ್ಯಾಗರಾಜನ್ ಸರ್ ಒಟ್ಟಿಗೆ ಕೆಲಸ ಮಾಡ್ತಾ ಇರೋದು. ಈಸ್ ದ ಎಷ್ಟೋ ಸಿನಿಮಾಗಳು ದೊಡ್ಡ ತಮಿಳಿನ ಎಲ್ಲ ಐಕಾನ್ಸ್ ಒಟ್ಟಿಗೆ ಮಾಡಿದಂಥ ಅವ್ರ ಬ್ಯಾನರಲ್ಲಿ ಇರೋ ಸಿನಿಮಾಗಳೇ ಕೇಳಿಬಿಟ್ರೆ ಅಷ್ಟು ಖುಷಿ. ಇನ್ಫ್ಯಾಕ್ಟ್ ಪಲ್ಲವಿ ಅವ್ರದ್ದೇನೆ. ಸೊ ದೇ ಆರ್ ಸಚ್ ಅ ಬ್ಯೂಟಿಫುಲ್ ಬ್ಯಾನರ್ ಆ್ಯಂಡ್ ವಂಡರ್ಫುಲ್ ಪೀಪಲ್. ಅಂದರೆ ತುಂಬ ಕ್ಲಾಸ್ ಇದೆ, ತುಂಬ ಸಿನಿಮಾ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ಈ ಸಿನಿಮಾನ ನಿಜ ಹೇಳಬೇಕು ಅಂದರೆ ಒಂದು ಲೆವೆಲಿಗೆ ಎತ್ತಿದ್ದಾರೆ. ಅಂದರೆ ಅವ್ರದ್ದು ತುಂಬ ಕಾಂಟ್ರಿಬ್ಯೂಷನ್ ಇದೆ. ನಾವು ಇಷ್ಟು ಕೇಳಿದ್ರೆ ಇಷ್ಟು ಬರೋದು. ಸೊ ಆ ಥರ ಸಿನಿಮಾ ಮಾಡಿದ್ದಾರೆ ಅವರು. ಸೊ ದ್ಯಾಟ್ ವೇ ದೇ ಗಾಟ್ ಲಾಟ್ ಆಫ್ ಆ್ಯಕ್ಟರ್ಸ್ ಆಲ್ಸೋ. ಆ್ಯಂಡ್ ಕರ್ನಾಟಕದಿಂದ ಆ್ಯಂಡ್ ಇನ್ನೊಂದು ಅವರು ಪಾಪ ಹೆಸಿಟೇಟ್ ಮಾಡಿದ್ದಾರೆ ಅಂದರೆ ನಾವು ಪಾಂಡಿಚೇರಿ, ತೂತುಕುಡಿ ಎಲ್ಲ ಕಡೆ ಕೆಲಸ ಮಾಡ್ಬೇಕಾದ್ರೆ ತುಂಬ ಕನ್ನಡದವ್ರಿದ್ದಾರೆ. ಆಲ್ ದ ವರ್ಕರ್ಸ್ ಟು ಎವ್ರಿಬಡಿ, ಬಿಕಾಸ್ ವಿ ಟೋಲ್ಡ್ ದಮ್, ಇಲ್ಲ ಸರ್ ನೀವು ತಮಿಳ್ನಾಡಲ್ಲಿ ಶೂಟ್ ಮಾಡ್ತಾ ಇದ್ದೀವಿ, ತಮಿಳ್ ಬ್ಯಾನರ್, ಬಟ್ ಆದರೂ ನಮ್ಮಲ್ಲಿನೂ ತೊಗೊಳ್ಳಿ. ಇಲ್ಲ ಸರ್ ನಿಮ್ಗೆ ಹೆಂಗಿರ್ಬೇಕು ಹೇಳಿ ನಾವು ಮಾಡ್ತೀವಿ. ಇದನ್ನೆಲ್ಲ ಮಾಡಿ ಐ ಥಿಂಕ್ that way it's a beautiful package of lot of good hearts and good people. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.